ಸರ್. ಓಂ ಶಾಂತಿ. ಓಂ ಶಾಂತಿ. ಇವತ್ತು ನಾವು ಮನಸ್ಸಿನ ಭಾವನೆಯನ್ನು ಹೇಗೆ ತಿಳಿದುಕೊಳ್ಳುವುದು, ಮನಸ್ಸಿನ ಭಾವನೆದ ಬಗ್ಗೆ ತಿಳಿದುಕೊಳ್ಳೋಣ. ಮನಸ್ಸಿನ ಭಾವನೆ ತಿಳ್ಕೊಳ್ಬೇಕಾದ್ರೆ ಒಂದು ಉದಾಹರಣೆ ಹೇಳ್ತೀನಿ ರೀ. ಶಂಕರಾಚಾರ್ಯರಿಗೆ ಸಣ್ಣವರಿದ್ದಾಗನೇ ಅವರಿಗೆ ಸನ್ಯಾಸಿ ಆಗ್ಬೇಕಂತ ಇರ್ತಿದ್ರಿ. ಆದ್ರೆ ಅವ್ರ ತಾಯಿ ಮಾಡ್ತಾ ಇರೋದಿಲ್ರಿ, ಒಪ್ಪಿಗೆ ಕೊಡ್ತಾ ಇರೋದಿಲ್ರಿ ಸನ್ಯಾಸಿ ಆಗ್ಲಿಕ್ಕೆ. ಆಗ ಏನ್ ಮಾಡ್ತಾನ್ರಿ, ಹೀಗೆ ಒಂದು ದಿವ್ಸ ಅವ್ರ ತಾಯಿ ನದಿ ದಂಡೆಗೆ ಹೋಗ್ತಾ ಇರ್ತಾಳ್ರಿ. ಆಗ ಶಂಕರಾಚಾರ್ಯರು ಅವ್ರ ತಾಯಿ ಜೊತೆಗೆ ಹೋಗ್ತಾ ಇರ್ತಾನ್ರಿ. ಆಗ ಆ ನದಿ ದಂಡೆಗಳೊಳಗೆ ಅವ್ರ ತಾಯಿ ಬಟ್ಟೆ ಒಗೆಯುವಂತ ಸಮಯದೊಳಗೆ ಅವನು ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾನ್ರಿ. ಆಗ ನದಿಯೊಳಗೆ ಅವ ಕಾಲಿಟ್ಟಾಗ ಮೊಸಳೆ ಏನ್ ಮಾಡ್ತೈತ್ರಿ, ಒಂದು ಕಾಲನ್ನು ಹಿಡ್ಕೊಂಡ್ ಬಿಡ್ತೈತ್ರಿ. ಆಗ ಮೊಸಳೆ ಒಂದು ಕಾಲನ್ನು ಹಿಡ್ಕೊಂಡ್ ಬಿಟ್ಮೇಲೆ ಆಗ ಅವ ಶಂಕರಾಚಾರ್ಯನ ಹೇಳ್ತಾರೆ, ನೀ ನನಗೆ ಸನ್ಯಾಸ ಆಗ್ಲಿಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ, ಅದಕ್ಕೆ ಮೊಸಳೆ ಏನ್ ಮಾಡ್ತೈತ್ರಿ, ನನ್ಗೆ ಹಿಡ್ಕೊಂಡ್ ಬಿಡುತ್ತೆ ಅಂತ ಅವ್ರ ತಾಯಿ ಹೇಳ್ತಾಳ್ರಿ. ಯಾರೇ ಶಂಕರಾಚಾರ್ಯ. ಆಗ ಶಂಕರಾಚಾರ್ಯ ತಾಯಿ ಏನ್ ಮಾಡ್ತಾರೆ, ಆಯ್ತು ನಾನು ನಿನ್ಗೆ ಸನ್ಯಾಸಿ ಆಗ್ಲಿಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂತ ಏನ್ ಮಾಡ್ತಾರೆ, ಭಗವಂತನ ಹತ್ರ ಬಿಡ್ಕೋತಾಳ್ರಿ ಈಕೆ. ಸಂಕಲ್ಪ ಮಾಡ್ತಾಳ್ರಿ ಈಕೆ. ಆ ಸಂಕಲ್ಪ ಮಾಡಿದ ತಕ್ಷಣನೇ ಆ ಶಂಕರಾಚಾರ್ಯಗೇನು ಕಾಲಿಗೆ ಮೊಸಳೆ ನಡ್ಕೊಂಡ್ ಬಿಟ್ಟಿತ್ರಿ, ಅದೇನ್ ಮಾಡ್ತಾ ಇತ್ರಿ, ಬಿಟ್ಟು ಬಿಡ್ತೈತ್ರಿ. ಬಿಟ್ಮೇಲೆ ನಂತರ ಶಂಕರಾಚಾರ್ಯರ ತಾಯಿ ಏನ್ ಮಾಡ್ತಾರೆ, ಅವ್ರಿಗೆ ಸನ್ಯಾಸಿ ಆಗ್ಲಿಕ್ಕೆ ಏನ್ ಮಾಡ್ತಾರೆ, ಒಪ್ಪಿಗೆ ಕೊಡ್ತಾರೆ. ಆತರ ಶಂಕರಾಚಾರ್ಯ ಒಂದು ತಾಯಿ ಏನ್ ಮಾಡ್ತಾಳ್ರಿ, ಒಂದು ಪ್ರತಿಜ್ಞೆ ಮಾಡ್ತಾನ್ರಿ. ಪ್ರತಿಜ್ಞೆವನ್ನ ಮಾಡು ಅಂತ ಹೇಳ್ತಾನ್ರಿ. ಅಂದ್ರೆ ಏನಪ್ಪಾ ಅಂತಂದ್ರೆ, ಶರೀರ ಬಿಡುವಂತ ಸಮಯದೊಳಗೆ ನಿನ್ ಮಳದೊಳಗೆ ನಾ ಶರೀರವನ್ನ ಬಿಡಬೇಕು ಅಂತ ಏನ್ ಮಾಡ್ತಾನ್ರಿ ಶಂಕರಾಚಾರ್ಯರು ಅವ್ರ ತಾಯಿ ಹೇಳ್ತಾ ಇರ್ತಾರೆ. ಪ್ರತಿಜ್ಞೆವನ್ನ ತಗೋತಾನ್ರಿ ಶಂಕರಾಚಾರ್ಯರು ಅವ್ರ ತಾಯಿಗೆ ಹೇಳ್ತಾರೆ. ಈ ರೀತಿ ಇದ್ದಾಗ್ರಿ ಆಗ ಏನ್ ಮಾಡ್ತಾನ್ರಿ ಶಂಕರಾಚಾರ್ಯರು, ಅವರು ಸನ್ಯಾಸಿಗೆ ಹೋಗ್ತಾರಿ. ನಂತರ ಶಂಕರಾಚಾರ್ಯರು ಏನ್ ಮಾಡ್ತಾರಿ, ಅಲ್ಲಿಗೆ ಹೋಗ್ತಾರಿ. ನಂತರ ಅವ್ರ ತಾಯಿ ಮಾಡ್ತಾರೆ, ತಮ್ಮ ಕೆಲ್ಸಕ್ಕೆ ತಾವು ಹೋಗ್ತಾ ಇರ್ತಾರೆ. ನಂತರ ಈ ರೀತಿ ಇದ್ಮೇಲೆ ರೀ ಅವಾಗ ಏನ್ ಮಾಡ್ತಾನ್ರಿ, ಅವ್ರ ತಾಯಿ ಇನ್ನೇನು ಬೆಡ್ ಪೇಷಂಟ್ ಆಗಿರ್ತಾಳ್ರಿ, ಇನ್ನೇನು ಶರೀರ ಬಿಡುವಂತ ಸಮಯದೊಳಗೆ ಇರ್ತಾನ್ರಿ. ಆಗ ಅವ್ರಿಗೆ ಶಂಕರಾಚಾರ್ಯರಿಗೆ ಏನಾಗ್ತೈತ್ರಿ, ಅವ್ರ ತಾಯಿದ ಅಚಾನಕ್ ಏನಾಗ್ತೈತ್ರಿ, ನೆನಪಿಗೆ ಬರ್ತಾ ಇರ್ತೈತ್ರಿ. ಆಗ ನೆನಪಿಗೆ ಬರ್ತಾ ಇದ್ದಾಗ ಶಂಕರಾಚಾರ್ಯ ತಾಯಿಗೂ ನೆನಪು ಬರ್ತದೆ, ಶಂಕರಾಚಾರ್ಯ ಅವ್ರಿಗೂ ಕೂಡ ಏನಾಗ್ತದೆ, ನೆನಪಿಗೆ ಬರ್ತಾ ಇರ್ತೈತೆ. ನಂತರ ಈ ರೀತಿ ಇದ್ದಾಗ್ರಿ ಅವಾಗ ಅಚಾನಕ್ ನೆನಪಿಗೆ ಬರ್ತಾ ಇದ್ದಾಗ ನಾವ್ ತಾಯಿಗೆ ಪ್ರತಿಜ್ಞೆಯನ್ನ ಮಾಡಿದ ಏನಾಗ್ತಾ ಇರ್ತಿದ್ರಿ, ಅವನಿಗೆ ನೆನಪಿಗೆ ಬರ್ತಾ ಇರ್ತೈತ್ರಿ. ನಾ ಈ ರೀತಿ ಹೇಳಿದ್ನಲ್ಲ, ವಚನ ಕೊಟ್ಟಿದ್ನಲ್ಲ ನಮ್ಮ ತಾಯಿಗೆ, ಪ್ರತಿಜ್ಞೆಯನ್ನ ಮಾಡಿದ್ನಲ್ಲ, ನಾ ಬರ್ತೀನಂತ ಹೇಳಿದ್ನಲ್ಲ, ಅದನ್ನ ಏನ್ ಮಾಡ್ಬೇಕಾಗಿದೆ, ನನಗೆ ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನ್ರಿ ಅವ ಅಲ್ಲಿಗೆ ಹೋಗ್ತಾನ್ರಿ. ಅಲ್ಲಿಗೆ ಹೋಗಿ ಅವ್ರ ತಾಯಿ ಏನ್ ಮಾಡ್ತಾರೆ, ಬೆಡ್ ಪೇಷಂಟ್ ಆಗಿರ್ತಾಳ್ರಿ. ನಂತರ ಅವ್ರ ತಾಯಿಗೆ ಮಾಡ್ತಾರೆ, ತನ್ನ ಮಳ್ಳೊಳಗೆ ತಗೊಂಡು ಅವಾಗ ಏನ್ ಮಾಡ್ತಾನ್ರಿ ಶಂಕರಾಚಾರ್ಯರು ಅವ್ರ ತಾಯಿಗೆ ನೋಡ್ತಾ ಇಲ್ರಿ, ಶಂಕರಾಚಾರ್ಯರು ಅವ್ರ ತಾಯಿಗೆ ಶಂಕರಾಚಾರ್ಯ ನೋಡ್ತಾ ಏನಾಗ್ತಾರೆ, ಶರೀರ ಬಿಟ್ಬಿಡ್ತಾರೆ. ಹೀಗೆ ಇರ್ತೈತ್ರಿ. ಆಗ ಶಂಕರಾಚಾರ್ಯ ನೋಡ್ರಿ ಅವಾಗ ಫೋನ್ ಮಾಡಿ ಕರ್ಸ್ಕೊಂಡಾರೇನ್ರಿ, ಫೋನ್ ಮಾಡಿ ಕೂಡ ಕರ್ಸ್ಕೊಂಡಿಲ್ರಿ. ಮತ್ತ ಅಲ್ದೆ ಅವ್ರ ತಾಯಿನೂ ಕೂಡ ಈ ರೀತಿ ಮಾಡಿಲ್ರಿ, ಫೋನ್ ಹಚ್ಚಿ ಕರ್ಸ್ಕೊಂಡ್ರಿ. ಹೀಗಾಗ್ರಿ ಆಗ ಮನ್ಸಿನ ಮೂಲಕ ಅವ್ರಿಗೆ ಏನಾಗೈತ್ರಿ, ಟಚಿಂಗ್ ಆಗಿದೆ ಅಂತ. ಮನ್ಸಿನ ಮೂಲಕ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಂತರ ಅವ್ರಿಗೆ ಹೋಗಿ ಏನಾಗೈತ್ರಿ, ಇವ್ರ ಸಂಕಲ್ಪ ಮಾಡಿದ ಅವರಿಗೆ ತಲುಪಿದೆ, ಅವ್ರ ಸಂಕಲ್ಪ ಮಾಡಿದ ಇವರಿಗೆ ತಲುಪಿದೆ ಅಂತ. ಈ ರೀತಿ ಮನ್ಸಿನ ಮೂಲಕ ಏನಾಗಿದ್ದಾರೆ, ಇಬ್ಬರಿಗೂ ಕೂಡ ಅಂದ್ರೆ ಹೋಗಿ ತಲುಪ್ತಾ ಇರುತ್ತೆ ಅಂತ. ಈ ರೀತಿ ಮನಸ್ಸಿನ ಬಗ್ಗೆ ನಾವೇನ್ ಮಾಡ್ಬೇಕಾಗಿದೆ, ತಿಳ್ಕೊಬೇಕಾಗ್ತೈತ್ರಿ. ಈಗ ಯಾವುದೇ ರೀತಿಯೊಳಗ್ರಿ ಮನಸ್ಸ ಇನ್ನೊಬ್ಬರ ಬಗ್ಗೆ ಸಂಕಲ್ಪವನ್ನ ಮತ್ತ ಭಾವನೆ ಬಗ್ಗೆ ತಿಳ್ಕೊಬೇಕು ಅಪ್ಪ ಅಂತಂದ್ರೆ, ನಮ್ದು ಯಾವುದೇ ರೀತಿಯೊಳಗೆ ಮನಸ್ಸೊಳಗೆ ಇರ್ಬಾರ್ದು, ಡಿಸ್ಟರ್ಬೆನ್ಸ್ ಇರ್ಬಾರ್ದ್ರಿ. ಡಿಸ್ಟರ್ಬೆನ್ಸ್ ಇದೆಯಪ್ಪ ಅಂತಂದ್ರೆ ಯಾರು ಮನಸ್ಸಿನ ಭಾವನೆ ಬಗ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ರಿ, ತಿಳ್ಕೊಕ್ ಆಗುದಿಲ್ರಿ. ಮನಸ್ಸು ಅಷ್ಟೇ ನಮ್ದು ಏನಿರ್ಬೇಕ್ರಿ, ಕ್ಲಿಯರ್ ಇರ್ಬೇಕ್ರಿ. ಮನಸ್ಸು ಮತ್ತು ಬುದ್ಧಿ ಲೈನ್ ಏನಿರ್ಬೇಕ್ರಿ, ಕ್ಲಿಯರ್ ಇದ್ದಾಗ ಮಾತ್ರ ಇನ್ನೊಬ್ಬರದ ಮನಸ್ಸಿನ ಸಂಕಲ್ಪವನ್ನ ಮತ್ತು ಭಾವನೆ ಬಗ್ಗೆ ಏನ್ ಮಾಡ್ಕೋಬಹುದ್ರಿ, ನಾವು ತಿಳ್ಕೊಳ್ಬಹುದ್ರಿ. ಆಗ ತಿಳ್ಕೊಳಿಕ್ ಆಗ್ತೈತ್ರಿ. ಮತ್ತೆ ಯಾವುದೇ ರೀತಿಯೊಳಗೆ ವ್ಯರ್ಥ ವಿಚಾರ ಇರ್ಬಾರ್ದ್ರಿ. ಅವಳು ಹಂಗಲ್ದೆ, ಅವಳು ಹಿಂಗಲ್ಲ, ಹಂಗ್ ಮಾಡಲಿಕ್ಕೆ ಹಿಂಗ್ ಮಾಡಲ್ಲ, ಹಂಗಂದ್ರೆ ಇವ್ರು ಹಿಂಗಂದ್ರೆ, ಆ ರೀತಿ ಯಾವುದೇ ರೀತಿಯೊಳಗೆ ಏನಿರ್ಬಾರ್ದ್ರಿ, ವಿಚಾರ ಇರ್ಬಾರ್ದ್ರಿ. ಒಂದ್ ವೇಳೆ ಆ ರೀತಿ ಮನಸ್ಸೊಳಗೆ ಯಾವುದೇ ರೀತಿಯೊಳಗೆ ವ್ಯರ್ಥ ವಿಚಾರ ಇದೆಯಪ್ಪ ಅಂತಂದ್ರೆ ನಾವೇನ ಸಂಕಲ್ಪ ಮಾಡಿರುವಂತದ್ದು ಅವ್ರಿಗೆ ಹೋಗಿ ಏನಾಗುದಿಲ್ರಿ, ಅದು ತಲುಪುದಿಲ್ರಿ. ಅದಕ್ಕೆ ಲೈನ್ ಏನಿರ್ಬೇಕ್ರಿ, ಕ್ಲಿಯರ್ ಇರ್ಬೇಕು ಅಂತ.
ಈಗ ಲೈಟ್ದು ಕೂಡ ನೋಡ್ರಿ, ಲೈನ್ ಕ್ಲಿಯರ್ ಇದ್ದಾಗ ಮಾತ್ರ ಎಲೆಕ್ಟ್ರಿಸಿಟಿದ ಏನಾಗ್ತೈತ್ರಿ, ಕರೆಂಟ್ ಪಾಸ್ ಆಗ್ತಾ ಇರ್ತೈತಿ, ಹತ್ತಾ ಇರ್ತೈತ್ರಿ. ಇಲ್ಲಪ್ಪ ಅಂತಂದ್ರೆ ಹತ್ತುದಿಲ್ರಿ. ಹಂಗ್ರಿ ನಮ್ದು ಕೂಡ ಬುದ್ಧಿ ಲೈನ್ ಇರ್ಬೇಕ್ರಿ, ಕ್ಲಿಯರ್ ಆಗಿ ಇರ್ಬೇಕು ಅಂತ. ಆದ್ರೆ 3 ಮಾತದ ಬಗ್ಗೆ ನಾವು ನೋಡ್ಕೋಬೇಕಾಯ್ತು. ಬುದ್ಧಿ ಲೈನ್ ಕ್ಲಿಯರ್ ಐತೋ ಇಲ್ಲೋ ಅಂತ ನಮಗೂ ನಾವೇನ್ ಮಾಡ್ಬೇಕಾದ್ರೆ ಚೆಕ್ ಮಾಡ್ಕೋಬೇಕಾಯ್ತು. ಒಂದು ಅಚಲವಾಗಿರುವಂತದ ಸ್ಥಿತಿ, ಮತ್ರಿ ನಮ್ದು ಸ್ಥಿರವಾಗಿ ಇರ್ಬೇಕು, ಮತ್ತೆ ಅತಕವಾಗಿರ್ಬೇಕ್ರಿ. ಇವು 3 ಮಾತದ ಮೇಲೆ ನಮ್ದು ಜೀವನದೊಳಗೆ ಇರ್ಬೇಕ್ರಿ. ಆಗ ಮಾತ್ರ ನಮ್ದು ಬುದ್ಧಿ ಲೈನ್ ಕ್ಲಿಯರ್ ಇದೆ ಅಂತ ತಿಳ್ಕೊಬೇಕ್ರಿ. ಇಲ್ಲಪ್ಪ ಅಂತಂದ್ರೆ ನಮ್ದು ಬುದ್ಧಿ ಲೈನ್ ಒಂದಾದ್ರೂ ಕೂಡ ಇದ್ರೊಳಗೆ ಕಡಿಮೆ ಇದೆಯಪ್ಪ ಅಂತಂದ್ರೆ ತಿಳ್ಕೊಬೇಕು ನಮ್ದು ಬುದ್ಧಿ ಲೈನ್ ಕ್ಲಿಯರ್ ಇಲ್ಲ ಅಂತ್ರಿ. ಇದ್ರ ಮೇಲೆ ನಮ್ದು ಪುರುಷಾರ್ಥ ಗೊತ್ತಾಗ್ತೈತ್ರಿ. ಈಗ ಹೇಗೆ ವಿಜ್ಞಾನಿಗಳೇನ್ ಮಾಡ್ತಾ ಇರ್ತಾರೆ, ದೂರವಾಗಿರುವಂತದ್ದು ಮಾತುಗಳೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತೈತ್ರಿ. ಮತ್ತು ಅಲ್ಲದೆ ಎಲ್ಲಾ ವಿಜ್ಞಾನಿಗಳ ಸಾಧನಗಳು ಕೂಡ ಏನ್ ಮಾಡಿದ್ದಾರೆ, ಕಂಡು ಹಿಡ್ದಿದ್ದಾರೆ. ಹಾಗೆ ರೀ ನಾವು ಕೂಡ ಏನ್ ಮಾಡ್ಬೇಕಾಗಿದೆ ರೀ, ನಮ್ದು ಬುದ್ಧಿ ಲೈನ್ ಕ್ಲಿಯರ್ ಇದೆಯಪ್ಪ ಅಂತಂದ್ರೆ, 3 ಮಾತುಗಳ ಮೇಲೆ ಕ್ಲಿಯರ್ ಇದೆಯಪ್ಪ ಅಂತಂದ್ರೆ ಆಗ ನಮಗೂ ಕೂಡ ಎಲ್ಲಾ ಮಾತುಗಳು ಏನಾಗ್ತದೆ, ಸ್ಪಷ್ಟವಾಗಿ ಕಾಣ್ತಾ ಇರ್ತೈತ್ರಿ. ಹೇಗಪ್ಪ ಅಂದ್ರೆ ಭವಿಷ್ಯದ ಮತ್ತು ವರ್ತಮಾನದ ಒಂದೇ ಸಮಾನಾಗಿ ಕಾಣ್ತಾ ಇರ್ತೈತ್ರಿ. ಈಗ ಹೇಗಪ್ಪ ಅಂತಂದ್ರೆ ಉದಾಹರಣೆಗೆ ಈಗ ಸೂರ್ಯದ ಕೂಡ ಪ್ರಕಾಶತೆ ಇದ್ದಾಗ ಎಲ್ಲವೂ ಕೂಡ ಏನಾಗ್ತೈತ್ರಿ, ಸ್ಪಷ್ಟವಾಗಿ ಕಾಣ್ತಾ ಇರ್ತೈತ್ರಿ. ಹೇಗಪ್ಪ ಅಂತಂದ್ರೆ ಅದ್ರೊಳಗಿಂದ ಅಂಧಕಾರ, ಮಂಜುತನ ಎಲ್ಲ ಏನಾಗ್ತೈತ್ರಿ, ಸಮಾಪ್ತಿ ಆಗ್ಬಿಡುತ್ತೆ ಅಂತ. ಆ ರೀತಿ ಎಲ್ಲವೂ ಕೂಡ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತಾರೆ. ಅದೇ ರೀತಿನೇ ನಾವು ಕೂಡ ಸರ್ವಶಕ್ತಿಮಾನ್ ತಂದೆ ಜೊತೆಗೆ ಬುದ್ಧಿಯೋಗವನ್ನ ಕನೆಕ್ಟ್ ಮಾಡ್ತಾ ಇದ್ದಾಗ್ರಿ ಆಗ ನಮಗೂ ಕೂಡ ಎಲ್ಲವೂ ಕೂಡ ಏನಾಗ್ತೈತ್ರಿ, ಸ್ಪಷ್ಟವಾಗಿ ಎಲ್ಲಾ ಮಾತದ ಬಗ್ಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ತೈತ್ರಿ. ಅದೇ ರೀತಿನೇ ಆಗಿರುವಂತ ಪರಿಸ್ಥಿತಿಗಳು ಕೂಡ ಏನಾಗ್ತಿರ್ತೈತ್ರಿ, ವರ್ತಮಾನ ಸಮಯದೊಳಗೆ ಯಾವ ರೀತಿ ನಾವು ನಿರ್ಣಯ ತಗೋಬೇಕು, ಯಾವ ರೀತಿ ಇದ್ರ ಮೇಲೆ ಪಾರ್ ಆಗ್ಬೇಕು, ಇದ್ರ ಮೇಲೆ ಎಲ್ಲ ಕೂಡ ಏನಾಗ್ತಾ ಇರ್ತೈತ್ರಿ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರ್ತೈತಿ. ಯಾವಾಗ್ರಿ ನಮ್ದು ಬುದ್ಧಿ ಲೈನ್ ಕ್ಲಿಯರ್ ಇದ್ದಾಗ ಮಾತ್ರ ರೀ ನಮ್ಗೆ ಗೊತ್ತಾಗ್ತಾ ಇರ್ತೈತ್ರಿ. ತಂದೆ ಜೊತೆಗೆ ಅಟೂಟವಾಗಿರುವಂತ ಸಂಬಂಧನ ಜೋಡಣೆ ಇಟ್ಟಪ್ಪ ಅಂತಂದ್ರೆ ಎಲ್ಲವೂ ಕೂಡ ಏನಾಗ್ತೈತ್ರಿ, ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಎಲ್ಲವೂ ಕೂಡ ಕಾಣ್ತಾ ಇರುತ್ತೆ ಅಂತ. ಈಗ ಅದೇ ರೀತಿಯಲ್ಲಿ ಇವು ಎರಡೂ ಕೂಡ ನಮ್ಮಲ್ಲಿ ಅಭ್ಯಾಸ ಇರ್ಬೇಕು. ಅಂದ್ರೆ ಈಗ ನಾವು ಬುದ್ಧಿ ಲೈನ್ ಕ್ಲಿಯರ್ ಇರ್ಬೇಕು ಅಂತಂದ್ರೆ 2 ಅಭ್ಯಾಸ ಮಾಡ್ತಾ ಇರ್ಬೇಕು. ಒಂದು ಶುಭ ಚಿಂತನೆ, ಇನ್ನೊಂದು ಶುಭ ಚಿಂತಕ್ರಿ. ಇವೆರಡೂ ಕೂಡ ನಮ್ಮಲ್ಲಿ ಧಾರಣೆ ಮಾಡ್ಕೋಬೇಕಾದ್ರೆ ಎಷ್ಟು ನಾವು ಶುಭ ಚಿಂತನೆ ಮಾಡ್ತಾ ಇರ್ತೇವ್ರಿ ನಮ್ದು ಸ್ಥಿತಿನೂ ಕೂಡ ಏನಾಗ್ತೈತ್ರಿ, ಸ್ಥಿರವಾಗಿ ಆಗುತ್ತೆ ಅಂತ. ಎಷ್ಟು ನಾವು ಶುಭ ಚಿಂತನೆ ಮಾಡ್ತಾ ಇರ್ತೀವಿ ನಮ್ದು ಸ್ಥಿತಿನೂ ಕೂಡ ಸ್ಥಿರವಾಗಿರುತ್ತೆ. ಅದೇ ರೀತಿನೇ ಎಷ್ಟು ನಾವು ಶುಭ ಚಿಂತಕರ ಆಗ್ತೇವ್ರಿ ಆಗ ಅನ್ಯರ ಪ್ರತಿನೂ ಕೂಡ ನಾವೇನ್ ಮಾಡ್ತೇವ್ರಿ, ಸೇವೆಯನ್ನು ಕೂಡ ಮಾಡ್ತಾ ಇರ್ತೇವೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ರಾಜ ಮತ್ತು ಅವ್ರ ಫ್ರೆಂಡ್ ಇರ್ತಾರೆ. ರಾಜನಿಗೆ ಬಹಳ ಕ್ಲೋಸ್ ಫ್ರೆಂಡ್ ಇರ್ತಾನ್ರಿ. ರಾಜನಿಗೆ ಬಹಳ ಕ್ಲೋಸ್ ಫ್ರೆಂಡ್ ಇರ್ತಾರೆ. ಹೀಗೆ ಒಂದ್ಸತಿ ಅವ್ನ ಮಂತ್ರಿದೇನ್ ಇರ್ತದಲ್ರಿ, ಅವ್ನ ಫ್ರೆಂಡ್ದೇನ್ ಇರ್ತದಲ್ರಿ, ಅವನು ಕಟ್ಟಿಗೆ ಅಡ್ಡೆ ಇರ್ತೈತ್ರಿ. ಬಹಳ ದೊಡ್ಡ ಕಟ್ಟಿಗೆ ಅಡ್ಡೆ ಇರುತ್ತೆ. ಆ ಕಟ್ಟಿಗೆದೊಳಗೆ ಸಾಧಾರಣ ಕಟ್ಟಿಗೆನೂ ಕೂಡ ಇರ್ತದೆ, ಚಂದನ ಕಟ್ಟಿಗೆಗಳು ಕೂಡ ಇರ್ತಾವ್ರಿ. ಮತ್ತೆ ಬಹಳ ಕ್ಲೋಸ್ ಫ್ರೆಂಡು ಇರ್ತಾನ್ರಿ ರಾಜನಿಗೆ. ಒಂದ್ಸತಿ ಫ್ರೆಂಡ್ ಏನ್ ಇರ್ತಾನಲ್ರಿ, ಆ ಕಟ್ಟಿಗೆ ಅಡ್ಡೆಯನ್ನು ನೋಡ್ತಾ ಇರ್ತಾನ್ರಿ. ಎಷ್ಟು ಸ್ಟ್ರಾಗಳು ಇದಾವಲ್ಲ ಕಟ್ಟಿಗೆಗಳನ್ನ ವಿಚಾರ ಬರ್ತಾ ಇರತ್ತೆ. ಮತ್ತ ಅದು ಅಲ್ಲದೆ ಚಂದನ ಕಟ್ಟಿಗೆ ಕೂಡ ಬಹಳ ಸ್ಟಾಕ್ ಇರ್ತಾವ್ರಿ. ಗಂಧದ ಕಟ್ಟಿಗೆ ರೀ. ಆ ಗಂಧದ ಕಟ್ಟಿಗೆ ಕೂಡ ಬಹಳ ಸ್ಟಾಕ್ ಇರ್ತಾರೆ. ಅದರ ದೃಷ್ಟಿನೂ ಕೂಡ ಅವನಿಗೆ ಅಲ್ಲಿ ಹೋಗ್ತೈತ್ರಿ. ಇದನ್ನ ಹ್ಯಾಂಗ್ ಖಾಲಿ ಮಾಡೋದು, ಯಾರು ಇದನ್ನ ಖರೀದಿ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಏನ್ ಮಾಡ್ತಾ ಇರ್ತಾನ್ರಿ, ವಿಚಾರ ಮಾಡ್ತಾ ಇರ್ತಾನೆ. ಆಗ್ರಿ ಅವಾಗ ಏನ್ ಮಾಡ್ತಾನೆ, ವಿಚಾರ ಮಾಡ್ತಾ ಇರ್ತ. ಅವನಿಗೆ ಎಲ್ಲಾ ರೀತಿಯೊಳಗೆ ಏನಾಗ್ತೈತ್ರಿ, ವ್ಯರ್ಥ ವಿಚಾರಗಳು ಕೂಡ ಬರ್ಲಿಕ್ಕೆ ಶುರು ಆಗ್ತಾ ಇರ್ತೈತ್ರಿ. ಹೇಗಪ್ಪ ಅಂತಂದ್ರೆ ಈಗ ಅದ್ರ ಸ್ಟಾಕ್ ಇದೆ ಅಲ್ರಿ, ಅದನ್ನ ಹೆಂಗೆ ಖಾಲಿ ಮಾಡ್ಬೇಕು ಅಂತ ಅನ್ಕೊಂಡು ಅವಾಗ ಏನ್ ಮಾಡ್ತಾಂದ್ರೆ ಅವನಿಗೆ ಫಸ್ಟ್ ಕ್ಲೋಸ್ ಫ್ರೆಂಡ್ ಇರೋದ್ರಲ್ಲಿ ರಾಜದ ಬಗ್ಗೆನೇ ಅವನಿಗೆ ಏನ್ ಮಾಡ್ತಾ ಇದ್ರೆ ಫಸ್ಟ್ ವಿಚಾರ ಬರ್ತಾ ಇರ್ತೈತ್ರಿ. ಈಗ ರಾಜ ಒಂದ್ ವೇಳೆ ಸತ್ತಪ್ಪ ಅಂತಂದ್ರ ರೀ, ಇದು ಚಂದದ ಕಟ್ಟಿಗೆ ಏನ್ ಮಾಡ್ಬೋದು, ಅವನ ಹೆಣದ ಮೇಲೆ ಹಾಕಿದ್ರಪ್ಪ ಅಂತಂದ್ರೆ ಇದನ್ನೆಲ್ಲ ಕೂಡ ಖರ್ಚಾಗುತ್ತೆ. ಆ ರೀತಿ ಅವನು ಪ್ಲಾನಿಂಗ್ ಮಾಡ್ತಾ ಇರ್ತಾನ್ರಿ. ಈಗ ಅವನಿಗೆ ಈಗ ನೋಡ್ಬೇಕಲ್ರಿ, ಈಗ ಒಂದು ಆರೋಗ್ಯ ಅವ್ರು ಹ್ಯಾಕ್ ಸಾಯ್ಬೇಕ್ರಿ ಈಗ, ಅದನ್ನು ವಿಚಾರ ಮಾಡ್ತಾ ಇರ್ತಾರೆ. ರಾಜ ಒಂದು ಆರೋಗ್ಯ ಇನ್ನೇನಾವ ವೃದ್ಧ ಅಂತೂ ಇಲ್ರಿ, ಇನ್ನ ಜಲ್ದಿ ಶರೀರ ಬಿಡ್ಬೇಕಪ್ಪ ಅಂತಂದ್ರೆ ಮತ್ತ ಅವ ಏನಿದ್ದಾನ್ರಿ, ಯುವಕ ಇದ್ದಾನ್ರಿ ರಾಜ. ಹೀಗಾಗಿ ಆ ರೀತಿನೂ ಕೂಡ ಶರೀರ ಬಿಡೋದಿಲ್ರಿ. ನಂತರ ಅದು ಇನ್ನೊಂದು ವಿಚಾರ ಮಾಡ್ತಾನ್ರಿ, ರಾಜ್ಯ
ಅಚಾನಕ್ರೆ ಸಾಯ್ತಾನಪ್ಪ ಅಂತಂದ್ರೆ ಅದನ್ನು ಕೂಡ ಇಲ್ರಿ. ಯಾಕಂದ್ರೆ ಆರೋಗ್ಯವಂತನು ಕೂಡ ಇದ್ದಾನ್ರಿ ರಾಜರೇ. ಮತ್ತೆ ಇನ್ನೊಂದು ವಿಚಾರ ಮಾಡ್ತಾರೆ, ಯಾರೇ ಪ್ರಜೆಗಳರೇ ಅವನಿಗೆ ಸಾಯಿಸ್ತಾರೇನು ಅಂತ ಅನ್ಕೊಂಡು ಪ್ರಜೆಗಳ ಜೊತೆಗೂ ಕೂಡ ಏನ್ ಮಾಡ್ತಾರೆ, ಬಹಳ ವಿಶ್ವಾಸದಿಂದ ಪ್ರೀತಿದಿಂದ ಎಲ್ಲರೂ ಕೂಡ ಅಲ್ಲಿ ಇರುವಂತ ಪ್ರಜೆಗಳು ಸಂತುಷ್ಟವಾಗಿ ಇರ್ತಾರೆ. ಯಾರಿಗೂ ಕೂಡ ಇವನಿಗೆ ವಿರುದ್ಧವಾಗಿರುವಂತದ್ದು ಯಾರು ಕೂಡ ಇರುವುದೇ ಇಲ್ರಿ. ಹೀಗಾಗಿ ಏನ್ ಮಾಡ್ತಾ ಇರ್ತಂದ್ರೆ ಅದನ್ನು ವಿಚಾರ ಮಾಡ್ತಾ ಇರ್ತಾರೆ. ರಾಜ ಪ್ರಜೆಗಳು ಕೂಡ ಚಲೋ ಇದ್ದಾನೆ, ಪ್ರಜೆರು ಯಾರು ಸಾಯಿಸ್ಬೇಕಂದ್ರ ಅದನ್ನು ಕೂಡ ಇಲ್ರಿ. ನಂತರ ಈಗ ಬೇರೆ ರಾಜ್ಯದೊಳಗ್ರಿ ಅವ್ರ್ಯಾರು ಬರ್ತಾರ ದಾಳಿರಿ ಮಾಡ್ತಾರ, ಆಗ ರಾಜರೇ ಸಾಯ್ತಾನಂತ ಅದನ್ನು ಕೂಡ ವಿಚಾರ ಮಾಡ್ತಾನ್ರಿ. ಆಗ ಅದನ್ನು ಏನಾಗ್ತಿದ್ರಿ, ಅವ ರಾಜರೇ ಎಲ್ಲರ ಜೊತೆಗೆ ಏನ್ ಮಾಡ್ತಾನ್ರಿ, ಬಹಳ ಕ್ಲೋಸ್ ಇರ್ತಾನ್ರಿ, ಫ್ರೆಂಡ್ಶಿಪ್ ಇರ್ತೈತ್ರಿ ಬೇರೆ ರಾಜ್ಯಗಳ ಜೊತೆಗೆ. ಯಾರು ಕೂಡ ಆ ರೀತಿ ವಿರುದ್ಧ ಇರೋರು ಯಾರು ಕೂಡ ಇರುವುದಿಲ್ರಿ, ಪ್ರೀತಿ ಗಳಿಸ್ಕೊಂಡಿರ್ತಾನ್ರಿ. ಹೀಗಾಗಿ ಅದನ್ನು ಕೂಡ ವಿಚಾರ ಮಾಡ್ತಾನ್ರಿ, ಯಾರು ಕೂಡ ವಿರುದ್ಧ ಇರುವುದಿಲ್ಲ ಅಂತ ಅನ್ಕೊಂಡ್ರಿ. ನಂತರ ಮತ್ತ ಅವನಿಗೆ ಅವಾಗ ಇದೇ ರೀತಿ ಚಿಂತೆ ಮಾಡ್ತಾ ಮಾಡ್ತಾ ಇದ್ದಾಗ್ರಿ ನಿದ್ರೆನೂ ಕೂಡ ಬರುದಿಲ್ರಿ. ಹಗ್ಲು ರಾತ್ರಿ ಏನಾಗುದಿಲ್ರಿ, ಅವನಿಗೆ ನಿದ್ರೆನೆ ಬರುದಿಲ್ರಿ. ನಂತರ ಈ ರೀತಿ ವಿಚಾರ ಮಾಡ್ತಾ 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 ಇದ್ದಾಗ್ರಿ ಇದೇ ವಿಚಾರ ಏನಾಗ್ತೈತ್ರಿ, ಆ ರಾಜ್ಯನಿಗೂ ಕೂಡ ಬರ್ತೈತ್ರಿ. ರಾಜನಿಗೆ ಏನ್ ವಿಚಾರ ಬರುತ್ತಪ್ಪ ಅಂತಂದ್ರೆ, ಆಗ ಸಂಪರ್ಕದೊಳಗೆ ಬರ್ತಾ ಇರ್ತಾನಲ್ರಿ, ರಾಜನ ಸಂಪರ್ಕದೊಳಗೆ ಈ ಫ್ರೆಂಡು ಕೂಡ ಬರ್ತಾ ಇರ್ತಾನ್ರಿ. ನಂತರ ಅವ ಕೇಳ್ತಾನ್ರಿ, ಯಾಕೋ ಇಷ್ಟು ಚಿಂತೆ ಅದರೊಳಗೆ ಇದ್ದಿ, ಏನಾಗಿದೆ ನೋಡ್ರಿ, ಚಿಂತೆ ಮಾಡಿದ್ರೆ ಕಾಣಿದ್ರೆ ಮುಖದೊಳಗೆ ಕೂಡ ಕಾಣ್ತಾ ಇರ್ತಿದ್ರಿ. ಮನಸ್ಸೊಳಗೆ ಏನ್ ವಿಚಾರ ಮಾಡಿರುವಂತದ್ದು ಮುಖದೊಳಗೂ ಕೂಡ ಏನಾಗ್ತಾ ಇರ್ತಿದ್ರಿ, ಅದು ಕಾಣ್ತಾ ಇರುತ್ತೆ ಅಂತ. ಆಗ ಏನ್ ಮಾಡ್ತಾನೆ, ರಾಜ ಕೇಳ್ತಾನೆ, ಏನೋ ಏನ್ ಚಿಂತೆದೊಳಗೆ ಮುಳುಗಿದ್ದಿ, ನಿನ್ಗೆ ಏನ್ ಹಂತಾದ ಚಿಂತೆ ಐತಿ, ಮಕ್ಳಿಲ್ಲ ಮರಿ ಇಲ್ಲ ಏನ್ ಹಂತಾದ ಚಿಂತೆ ಮಾಡಾಕತಿ ಅಂತ ಅವ ಏನ್ ಮಾಡ್ತಾನ್ರಿ, ರಾಜ ಇದ್ದವ ಫ್ರೆಂಡಿಗೆ ಕೇಳ್ತಾನ್ರಿ. ಏನು ಇಲ್ಲ ಅಂತ ಹೇಳ್ತಾನ್ರಿ. ನಂತರ ಇವ ರಾಜಿಗೆ ಏನ್ ವಿಚಾರ ಬರ್ತಾ ಇರ್ತ, ನಮ್ದು ದೋಸ್ತಂದು ಇಷ್ಟು ಕಟಿಗೆ ಅಡ್ಡೆ ಐತಿ, ಇಷ್ಟು ಆಸ್ತಿ ಐತಿ, ಅವನ ಹಿಂದಂತೂ ಮುಂದಂತೂ ಯಾರು ಇಲ್ಲೇ ಇಲ್ಲ, ಮಕ್ಳಿಲ್ಲ ಮರಿಲ್ಲ ಹೆಂಡತಿ ಇಲ್ಲ, ಯಾರು ಇಲ್ಲೇ ಇಲ್ಲ, ಇಷ್ಟು ಆಸ್ತಿ ಐತಿ. ಇವ ಒಂದ್ ವೇಳೆ ಸತ್ತಪ್ಪ ಅಂತಂದ್ರೆ ಇವಂದ ಆಸ್ತಿ ಎಲ್ಲ ನನ್ ಕಡೆ ಬರುತ್ತೆ, ರಾಜ್ಯ ದರ್ಬಾರ್ದೊಳಗೆ ಬರುತ್ತೆ ಅಂತ ಅವನಿಗೆ ಏನಾಗ್ತಿದ್ರಿ, ಅದು ವಿಚಾರ ಬರ್ತಾ ಇರ್ತಿದ್ರಿ. ಆ ರೀತಿ ವಿಚಾರ ಬರ್ತಾ ಇದ್ದಾಗ್ರಿ ನಂತರ ಅವ ಏನ್ ಮಾಡ್ತಾ ಇರ್ತಾನೆ, ವಿಚಾರ ಮಾಡ್ತಾನ್ರಿ. ಅವನಿಗೂ ವಿಚಾರ ಬರ್ತಿದ್ರೆ, ರಾಜನಿಗೂ ಅದೇ ರೀತಿ ನಕಾರಾತ್ಮಕವಾಗಿರುವಂತದ್ದು ಏನ್ ಆಗ್ತಾ ಇರ್ತಿದ್ರಿ, ವಿಚಾರಗಳು ಬರ್ತಾ ಇರ್ತಿದ್ರಿ. ಇವನ್ ಕಡೆ ಏನು ಇಲ್ಲ, ಇವ ಸತ್ತಪ್ಪ ಅಂತಂದ್ರೆ ನನ್ ರಾಜ್ಯದೊಳಗೆ ಬರ್ತದಲ್ಲ ಅಂತ ಅವ ವಿಚಾರ ಮಾಡ್ತಾ ಇರ್ತಾನ್ರಿ. ಈ ರೀತಿ ಇಬ್ಬರ ನಡು ಏನಾಗ್ತಾ ಇರ್ತಿದ್ರಿ, ನಕಾರಾತ್ಮಕವಾಗಿರುವಂತದ್ದು ವಿಚಾರಗಳು ಬರ್ತಾ ಇರ್ತಿದ್ರಿ. ಒಂದ್ಸತಿ ಫ್ರೆಂಡ್ ಏನ್ ಇರ್ತಾನಲ್ರಿ, ಅವನಿಗೆ ವಿಚಾರ ಮಾಡಿ 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 ಸಾಕಾಗಿರ್ತೈತ್ರಿ, ಎಲ್ಲೂ ಏನು ಆಗ್ಲತ್ತ. ಮತ್ತ ಅವ ಏನ್ ವಿಚಾರ ಮಾಡ್ತಾನೆ, ನಾನೇ ಅವನಿಗೆ ಹೋಗಿ ಕ್ಷಮಾ ಕೇಳ್ಬೇಕು ಅಂತ, ರಾಜನಿಗೆ ಹೋಗಿ ಕ್ಷಮಾ ಕೇಳ್ಬೇಕು ಅಂತ ಅವನಿಗೆ ಅರಿವಾಗ್ತಿದ್ರಿ. ನಂತರ ಏನ್ ಮಾಡ್ತಾನ್ರಿ, ಆ ಫ್ರೆಂಡ್ ಬಂದ್ ಏನ್ ಮಾಡ್ತಾನ, ರಾಜನಿಗೆ ಕ್ಷಮೆ ಕೇಳ್ತಾನ್ರಿ. ಏನಪ್ಪಾ ಅಂತಂದ್ರೆ, ನಾ ಮಾಡಿದ್ ಬಹಳ ದೊಡ್ಡ ತಪ್ಪು ಮಾಡೀನಿ, ಅದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ನಾ ಬಂದಿದ್ದೀನಿ ಅಂತ ಹೇಳ್ತಾನ್ರಿ. ಎದಕ್ಕೆ ಕ್ಷಮೆ ಕೇಳಾಕತ್ತೀನಿ, ಅಂತ ದೊಡ್ಡ ತಪ್ಪಂತ ಏನು ಮಾಡೇ ಇಲ್ಲಲ್ಲ, ನಿನ್ ಪಾಲಿಗೆ ನೀ ಅದಿ, ನಿಂದ ಕಟ್ಟಿ ಅಡ್ಡಿ ನೀ ಅದನ್ನ ನಡೆಸ್ತಾ ಇದ್ದಿ, ನೀನ್ ಅಂತದೇನ್ ದೊಡ್ಡ ತಪ್ಪು ಮಾಡಿ, ಕರ್ಮದೊಳಗಂತ ಆ ರೀತಿ ಮಾಡಿಲ್ಲ, ಆದ್ರೆ ವಿಚಾರೊಳಗ ಆ ರೀತಿ ಮಾಡೀನಿ. ವಿಚಾರ ಏನ್ ಮಾಡಿನಪ್ಪ ಅಂದ್ರೆ, ನೀ ಸತ್ಯಪ್ಪ ಅಂತಂದ್ರೆ ನನ್ನ ಚಂದನ ಕಟಿಯನ್ನ ನೀ ಸಾಯುವಂತ ಸಮಯದೊಳಗೆ ಅದೆಲ್ಲ ಹೊರಗಡೆ ಬಂದು ಅದನ್ನ ಇಡ್ಬೇಕು, ನೀ ಸತ್ ಮೇಲೆ ಅದನ್ನ ಬಹಳ ವಿಚಾರ ಮಾಡೀನಿ, ಕೆಟ್ಟದನ್ನ ವಿಚಾರ ಮಾಡಿದ್ದೀನಿ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಮಾಡ್ತಾನವ, ಕ್ಷಮೆ ಕೇಳ್ತಾನ್ರಿ. ಆಗ ಇವ್ನು ಏನ್ ಮಾಡ್ತಾನ್ರಿ, ನನ್ ಫ್ರೆಂಡನೇ ನನ್ ಕ್ಷಮೆ ಕೇಳ್ತಾ ಇದ್ದಾನಪ್ಪ ಅಂತಂದ್ರೆ ನಾನ್ ಯಾಕೆ ಕೇಳ್ಬಾರ್ದು, ನಂದು ಆ ರೀತಿ ವಿಚಾರ ನಡ್ದೈತೆ, ನಾನು ನಿನ್ ಪ್ರತಿ ಕೆಟ್ಟದಾಗಿರುವಂತದ್ದು ಏನ್ ಮಾಡೀನಿ, ವಿಚಾರ ಮಾಡೀನಿ. ಏನ್ ವಿಚಾರ ಮಾಡ್ತಾನ್ರಿ ಅವನು, ನೀ ಸತ್ಯಪ್ಪ ಅಂತಂದ್ರೆ ನಿಂದ ಆಸ್ತಿ ಎಲ್ಲ ನನ್ ಕಡೆ ಬರುತ್ತೆ ಅಂತ ಅನ್ಕೊಂಡ. ಅದಕ್ಕೆ ಅವನು ಏನ್ ಮಾಡ್ತಾನ್ರಿ, ಕ್ಷಮೆ ಕೇಳ್ತಾನ್ರಿ. ನಾನು ಈ ರೀತಿ ಕೆಟ್ಟದೇನ ವಿಚಾರ ಮಾಡೀನಿ, ನಂಗೂ ಕೂಡ ಕ್ಷಮೆ ಮಾಡ್ಬಿಡು ಅಂತ. ಆಗ ರಾಜ ಏನ್ ಮಾಡ್ತಾನೆ, ನಿನ್ನಲ್ಲಿ ಏನ ಕಟ್ಟಿಗೆ ಇದು ಚಂದನೇನ್ ಕಟ್ಟಿಗೆನಿದೆ, ಅದನ್ನ ಏನ್ ಮಾಡುದು, ನಂದು ರಾಜ್ಯ ದರ್ಬಾರೊಳಗಂತೂ ಏನಂತೂ ಕಡಿಮೆ ಅಂತೂ ಇಲ್ಲ, ಎಲ್ಲ ಭರ್ಪೂರ್ ಇದೆ, ರಾಜ್ಯ ಒಳಗಡೆಯಿಂದ ಕೊಡುವುದೇನ್ ಬೇಕಾಗಿಲ್ಲ. ಅದಕ್ಕೆ ಅವ ಏನ್ ಮಾಡ್ತಾನ್ರಿ, ರಾಜ್ಯದ ಹೊರಗಡೆ ಏನ್ ಮಾಡ್ತಾರೆ, ಒಂದು ಮಂದಿರವನ್ನ ಕಟ್ಟಿಸ್ತಾರೆ. ಆಗ ಮಂದಿರವನ್ನ ಕಟ್ಟಿಸ್ತಾರೆ, ಚಂದನ ಕಟ್ಟಿಗೆ ಆಗಿರುವಂತದ್ದು ಏನ್ ಮಾಡ್ತಾರೆ, ಮಂದಿರವನ್ನ ಕಟ್ಟಿಸ್ತಾರೆ. ಆಗ ಮಂದಿರವನ್ನ ಕಟ್ಟಿಸ್ತಾರೆ. ನಂತರ ಅವಾಗ ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮಾಡ್ತಾರೆ, ಸುಗಂಧ ಭರಿತವಾಗಿರುವಂತದ್ದು ವಾಸನೆ ಕೂಡ ಬರುತ್ತೆ. ಈ ರೀತಿ ತಿಳ್ಕೊಂಡು ಏನ್ ಮಾಡ್ತಾರೆ, ಹೊರಗಡೆ ಇರುವಂತದ್ದು ಮಂದಿರವನ್ನ ಕಟ್ಟಿಸ್ತಾರೆ. ನಂತರ ಏನ್ ಮಾಡ್ತಾನ್ರಿ, ಚಂದನ ಕಟ್ಟಿಗೆದಿಂದ ಮಂದಿರ ಏನ್ ಕಟ್ಟಿಸ್ತಾರಲ್ಲ, ಅದಕ್ಕೆ ರಾಜ್ಯಕೋಶದಿಂದ ದರ್ಬಾರದಿಂದ ಏನ್ ಮಾಡ್ತಾನ್ರಿ, ಆ ಫ್ರೆಂಡಿಗೆ ರೊಕ್ಕವನ್ನು ಕೊಡ್ತಾನ್ರಿ, ಹಣವನ್ನು ಕೊಡ್ತಾನ್ರಿ. ಅವಾಗ ಅದಕ್ಕೆ ಅದ್ವ ಏನ್ ಮಾಡ್ತಾನ್ರಿ, ನನಗಿದೇನ್ ಹಣ ಬೇಡ, ನನಗೇನ್ ಏನು ಕಡಿಮೆ ಇಲ್ಲ, ಈ ಹಣವನ್ನ ಪ್ರಜೆಗಳಿಗೆ ಉಪಯೋಗ ಮಾಡ್ರಿ,
ಏನ್ ಮಾಡ್ತಾನೆ ಆ ದೋಸ್ತ, ಪ್ರಜೆಗಳಿಗೆ ಅವರಿಗೆ ಅದನ್ನ ಉಪಯೋಗ ಮಾಡ್ರಿ, ನನಗೂ ಕೂಡ ಇದ್ರದ್ದು ಹಣವನ್ನ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಇಬ್ಬರು ಏನಾಗ್ತಾರೆ ಅವಾಗ ಸಕಾರಾತ್ಮಕವಾಗಿರುವಂತ ವಿಚಾರ ಆಯ್ತು. ರಾಜ ಮಂದಿರ್ ಕಟ್ಟಿಸ್ತಾನ್ರಿ, ಆ ಮಂದಿರ್ ಕಟ್ಟಿಸಿದ ರೊಕ್ಕವನ್ನ ಏನ್ ಮಾಡ್ತಾನ್ರಿ ಅವ ದೋಸ್ತ ಏನ್ ಮಾಡ್ತಾನ್ರಿ, ಮಂತ್ರಿಗಳಿಗಾಗ್ಲಿ ಪ್ರಜೆಗಳಿಗಾಗ್ಲಿ ಉಪಯೋಗವನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಇಬ್ಬರು ಕೂಡ ಸಕಾರಾತ್ಮಕವಾಗಿರುವಂತ ವಿಚಾರ ಬರ್ತದೆ, ಪಾಸಿಟಿವ್ ಥಿಂಕಿಂಗ್ ಆಗ್ತದೆ. ಫಸ್ಟ್ ನೋಡ್ರಿ ಅವ್ರ ಮನಸ್ಸಿನ ಭಾವನೆಯನ್ನ ವಿಚಾರಗಳನ್ನ ಅವನಿಗೆ ಹೋಗಿ ಕೂಡ ತಲುಪ್ತಾ ಇರ್ತೈತ್ರಿ. ಇವ ಏನು ಸಂಕಲ್ಪ ಏನು ವಿಚಾರ ಮಾಡ್ತಾ ಇರ್ತಾನ್ರಿ, ಅವ್ನಿಗೆ ಹೋಗಿ ಏನಾಗ್ತೈತಿ ಇರೋದು ತಲುಪ್ತಾ ಇರುತ್ತೆ ಅಂತ. ಈ ರೀತಿ ಮನಸ್ಸಿನ ವಿಚಾರಗಳು ವಾತಾವರಣದಲ್ಲಿ ಕೂಡ ಹರಡ್ತೈತಿ ಅಂತ್ರಿ. ನಾವ್ ಯಾವ ರೀತಿ ವಿಚಾರ ಮಾಡ್ತೇವ್ರಿ ಅದೇನಾಗ್ತೈತಿ ವಾತಾವರಣದೊಳಗೆ ಕೂಡ ಮನಸ್ಸಿನ ವಿಚಾರಗಳ ಬಗ್ಗೆ ಏನಾಗ್ತದೆ ಹರಡ್ತಾ ಇರುತ್ತೆ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇರ್ಬೇಕ್ರಿ, ಒಳ್ಳೆದೇನೆ ವಿಚಾರ ಮಾಡ್ತಾ ಇರ್ಬೇಕು, ಪಾಸಿಟಿವ್ ಥಿಂಕಿಂಗ್ ಅನ್ನೇ ಮಾಡ್ತಾ ಇರ್ಬೇಕು ಅಂತ. ಇನ್ನೊಬ್ರ ಆಗ್ಲಿ ಕೆಟ್ಟದ್ದಾಗ್ಲಿ ನಕಾರಾತ್ಮಕ ನೆಗೆಟಿವ್ ಥಾಟ್ಸ್ ಆಗ್ಲಿ ಆ ರೀತಿ ವಿಚಾರಗಳನ್ನ ಮಾಡ್ಲೇಬಾರ್ದು ಅಂತ. ಆ ರೀತಿ ಮಾಡಿದ್ರೆ ಅದೇ ರೀತಿ ನಮ್ಗೆ ಫಲ ಸಿಗ್ತಾ ಇರ್ತೈತ್ರಿ. ಅದಕ್ಕೆ ಯಾವ ರೀತಿ ಕರ್ಮ ಮಾಡ್ತೀವಿ ಅದೇ ರೀತಿ ನಮ್ಗೆ ಏನಾಗ್ತೈತಿದ್ರಿ ಫಲನು ಕೂಡ ಸಿಗ್ತಾ ಇರುತ್ತೆ ಅಂತ. ಅದಕ್ಕೆ ನಮ್ಗೆ ವಿಚಾರಗಳಲ್ಲಿ ಇದು ಮನಸ್ಸಿನ ಭಾವನೆ ಬಗ್ಗೆ ಬತ್ರಿ. ಮನಸ್ಸಿನ ಭಾವನೆಯನ್ನು ತಿಳ್ಕೊಬೇಕಪ್ಪ ಅಂತಂದ್ರೆ ಅದಕ್ಕೆ ನಮ್ಗೆ ಶ್ರೇಷ್ಠ ಚಿಂತನೆಯನ್ನೇ ಮಾಡ್ಬೇಕು ಅಂತ. ಎಷ್ಟು ನಾವು ಶ್ರೇಷ್ಠ ಚಿಂತನೆಯನ್ನು ಮಾಡ್ತಾ ಹೋಗ್ತೇವೆ ಹೇಗಪ್ಪ ಅಂತಂದ್ರೆ ನಮ್ದು ಸ್ಥಿತಿ ನಿರ್ಮಾಣ ಆಗ್ತೈತ್ರಿ, ಶ್ರೇಷ್ಠವಾಗಿರುವಂತ ಸ್ಥಿತಿ ನಿರ್ಮಾಣ ಆಗ್ತೈತ್ರಿ. ನಂತರ ಎಷ್ಟು ನಾವು ಶುಭ ಚಿಂತಕರು ಆಗ್ತಾ ಹೋಗ್ತೇವಿ ಅಷ್ಟು ನಮ್ದು ಏನಾಗ್ತೈತಿದ್ರಿ ಅನ್ನರದು ಕೂಡ ನಾವೇ ಸೇವೆಯನ್ನು ಕೂಡ ಮಾಡ್ತಾ ಇರ್ತೀವಿ. ಈ ರೀತಿ ಶುಭ ಚಿಂತನೆ ಮತ್ತು ಶುಭ ಚಿಂತಕರಾಗ್ಬೇಕು ಅಂತ. ಬಾವರು ಕೂಡ ನೋಡ್ರಿ ಮಕ್ಕಳಿಗೆ 3 ರೂಪದೊಳಗೆ ನೋಡ್ಲಿಕ್ಕೆ ಬಯಸ್ತಾ ಇರ್ತಾರೆ. ಬಾಬಾ ನೋಡ್ರಿ ಹೇಗಪ್ಪ ಅಂತ ಯಾವ್ದಾವ್ದು ಹೇಳ್ರಿ ನೋಡೋನು. ಬಾಬಾ ಅವರು ಪ್ರೀತಿ ನೋಡ್ತಾರೆ, ಮಕ್ಕಳಲ್ಲಿಂದ ಅದಲ್ರಿ ಬಾಬಾ ನೋಡ್ರಿ ನಮ್ದು ಒಂದು ಇದ್ರದ್ದು ಪುರುಷಾರ್ಥಿ ಸ್ವರೂಪದ್ರಿ. ಇನ್ನೊಂದು ಬಾಬಾ ನಮ್ಗೆ ಯಾವ ರೀತಿ ನೋಡ್ತಾರಪ್ಪ ಅಂತಂದ್ರೆ ಈ ಸಂಗಮಿಗುದು ಫರಿಷ್ಠಾ ಸ್ವರೂಪದ್ರಿ. 3ನೇದಪ್ಪ ಅಂತಂದ್ರೆ ನಾವು ಭವಿಷ್ಯದೊಳಗೆ ದೇವತಾ ಸ್ವರೂಪದ. ಈ 3 ರೂಪದೊಳಗೆ ಏನ್ ಮಾಡ್ತಾ ಇರ್ತಾರೆ ಬಾಬಾ ನಮ್ಗೆ ನೋಡ್ತಾ ಇರ್ತಾರೆ. ಹಾಗೆ ನಾವು ಕೂಡ ರೀ ನಮ್ಮ ದಿವ್ಯ ದೃಷ್ಟಿ ಮೂಲಕ ದಿವ್ಯ ನೇತ್ರದ ಮೂಲಕ ನಮಗ್ ನಾವೇನ್ ಮಾಡ್ಬೇಕಾಗಿದೆ ಈ ಸ್ವರೂಪದೊಳಗೆ ನೋಡ್ಕೋಬೇಕ್ರಿ. ನಮಗ್ ನಾವ್ ಎಷ್ಟು ನೋಡ್ಕೋತಾ ಹೋಗ್ತಿವಿ, ನಮಗ್ ನಾವ್ ಎಷ್ಟು ಆ ಸ್ಥಿತಿಯೊಳಗೆ ಇರ್ತಾ ಹೋಗ್ತಿವಿ, ಬೇರೆಯವ್ರಿಗೂ ಕೂಡ ನಾವೇನ್ ಮಾಡ್ತೀವ್ರಿ ಆ ದಿವ್ಯ ದೃಷ್ಟಿ ಮೂಲಕನೇ ಬೇರೆಯವ್ರು ಕೂಡ ಆ ರೀತಿ ಸ್ಥಿತಿಯೊಳಗೆ ನಾವು ನೋಡ್ತಾ ಹೋಗ್ತೀವಿ. ಇದನ್ನ ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರೆ ನಾವು ವ್ಯಕ್ತಿಯೊಳಗೆ ಇರ್ತಾನು ಕೂಡ ಅವ್ಯಕ್ತ ಸ್ಥಿತಿದ ಅನುಭವ ಮಾಡ್ಬೇಕ್ರಿ. ಅದನ್ನೇ ನೋಡುವಂತದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕ್ರಿ. ವ್ಯಕ್ತಿಯೊಳಗೆ ಇರ್ತಾನು ಕೂಡ ಅವ್ಯಕ್ತ ಸ್ಥಿತಿಗಳನ್ನ ನೋಡುವಂತದ್ರಿ. ಮತ್ತೆ ಇದಕ್ಕೆ ಬಹಳ ಡ್ರಿಲ್ ಮಾಡ್ತಾ ಇರ್ಬೇಕು, ಅಭ್ಯಾಸ ಮಾಡ್ತಾ ಇರ್ಬೇಕ್ರಿ. ಯಾವ್ದ ಅಭ್ಯಾಸ ರೀ? 1 ಸೆಕೆಂಡ್ ಒಳಗೆ ರೀ ಈ ಶಬ್ದಗಳಿಂದ ಪರಿ ಆಗುದ್ರಿ. ಆಮೇಲೆ ನಾವು ಹೆಂಗ ಒಳ್ಳೆ ರೀತಿಯಿಂದ ಇದು ಸ್ವಭಾವ ಇದು ಮಾಡ್ತೀವಿ ಅವ್ರ ಮ್ಯಾಲ ಅದ್ರ ಇದು ಸಿಗ್ತೈತಿ. 1 ಸೆಕೆಂಡ್ ಒಳಗೆ ಅವ್ಯಕ್ತ ಸ್ಥಿತಿಯಿಂದ ಅಂದ್ರೆ ಶಬ್ದಗಳಿಂದ ಪರಿ ಆಗುದು, ಮತ್ತೆ 1 ಸೆಕೆಂಡ್ ಒಳಗೆ ಮತ್ತೆ ಬರುದ್ರಿ. ಈ ರೀತಿ ಅಶರೀರ ಆಗುದು ಮತ್ತೆ ಶರೀರೊಳಗೆ ಬರುದು. ಈ ರೀತಿ ನಾವೇನ್ ಮಾಡ್ತಾ ಇರ್ಬೇಕ್ರಿ ಅಭ್ಯಾಸ ಮಾಡ್ತಾ ಇರ್ಬೇಕು ಅಂತ. ಆಗ ನಮ್ಗೆ ಏನಾಗ್ತೈತ್ರಿ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮನಸ್ಸಿನ ಭಾವನೆಗಳ ಬಗ್ಗೆ ನಾವೇನ್ ಮಾಡ್ಬೋದ್ರಿ ತಿಳ್ಕೊಬಹುದು ಅಂತ. ಮನಸ್ಸಿನ ಭಾವನೆ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ನಮ್ ಮನಸ್ಸೊಳಗೆ ಯಾವುದೇ ರೀತಿಯೊಳಗೆ ಏನಿರ್ಬಾರ್ದ್ರಿ ಡಿಸ್ಟರ್ಬೆನ್ಸ್ ಇರ್ಬಾರ್ದು, ವ್ಯಕ್ತ ವಿಚಾರಗಳನ್ನ ಇರ್ಬಾರ್ದು. ಆಗ ಇನ್ನೊಬ್ಬರದ ಮನಸ್ಸಿನ ಭಾವನೆ ಮತ್ತು ಸಂಕಲ್ಪದ ಬಗ್ಗೆ ನಾವೇನ್ ಮಾಡ್ಬೋದ್ರಿ ತಿಳಿದುಕೊಳ್ಬಹುದು.